ಔಟ್ಲುಕ್ ಚೆನ್ನಾಗಿರಬೇಕು ಅಂದರೆ ಒಳ್ಳೆ ಡ್ರೆಸ್ಸನ್ನು ವೇರ್ ಮಾಡಬೇಕು. ಒಳ್ಳೆ ಡ್ರೆಸ್ಸನ್ನು ವೇರ್ ಮಾಡಬೇಕು ಅಂದರೆ ಅದರ ಹಿಂದೆ ಒಳ್ಳೆ ಫ್ಯಾಷನ್ ಡಿಸೈನರ್ನ ಕೈಚಳಕ ಇರಬೇಕು. ಸಾಂಸ್ಕೃತಿಕ ನಗರಿ ಮೈಸೂರಿನ ಮಂಡಿ ಮೊಹಲಾದ ಓರ್ವ ಫ್ಯಾಷನ್ ಡಿಸೈನರ್ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾಗಿದ್ದಾರೆ. ವೃತ್ತಿಯಲ್ಲಿ ಟೈಲರಿಂಗ್ ವೃತ್ತಿಯನ್ನು ಆರಂಭ ಮಾಡಿದರೂ ಕೂಡ ಅದಾದ ಬಳಿಕ ಬೆಳೆದ ಬಗೆ ಸಾಕಷ್ಟು ಅದ್ಭುತ ಅನಿಸುತ್ತೆ. ಕ್ರಿಕೆಟ್ನ ದಿಗ್ಗಜ ಗೇಲ್ ಅವರಿಗೆ ಇದೀಗ ಶೂಟನ್ನು ಹೊಲ್ಕೊಡುವ ಮೂಲಕ ಹೆಸರಾಗಿದ್ದಾರೆ. ಮೈಸೂರಿನ ಮಂಡಿ ಮೊಹಲಾದ ನಿವಾಸಿ ವಿಠಲ್ ಅವರು ನನ್ನೊಟ್ಟಿಗೆ ವಿಠಲ್ ಇದ್ದಾರೆ. ಕೇವಲ ಗೇಲ್ ಅಷ್ಟೇ ಅಲ್ಲ, ಪ್ರಸಿದ್ಧ ರಾಜಕಾರಣಿಗಳು ಕೂಡ ಇವರ ಅಂಗಡಿಯಿಂದಲೇ ಅವರಿಗೆ ಡ್ರೆಸ್ಸನ್ನು ಹೊಲಿಸ್ಕೊಡ್ತಾರೆ. ಜೊತೆಗೆ ಅದ್ಭುತವಾಗಿ ಅವರು ಹಾಕಿರುವಂಥ ಡ್ರೆಸ್ಸನ್ನು ನೋಡಿದ್ರೆ ಅದರ ಹಿಂದೆ ಒಳ್ಳೆಯ ಫ್ಯಾಷನ್ ಡಿಸೈನರ್ನ ಕೈಚಳಕ ಇದೆ ಅನಿಸುತ್ತೆ. ಆದರೆ ದೊಡ್ಡ ಮಟ್ಟದಲ್ಲಿ ನಾವು ಕಲ್ಪನೆಯನ್ನು ಮಾಡ್ಕೊಳ್ತೇವೆ. ಆದರೆ ಸಣ್ಣ ಅಂಗಡಿಯ ಓರ್ವ ಫ್ಯಾಷನ್ ಡಿಸೈನರ್ ಮಾಡಿದಂಥ ಕೈಚಳಕ ಅದು ಅಂತ ಹೇಳಿದ್ರೆ ಗೊತ್ತಾಗೋದು ನಮಗೆ ಅವ್ರು ಯಾರು ಅಂತೇಳಿ ತಿಳಿದ ಬಳಿಕ. ನಾನು ಮೈಸೂರಿನ ಮಂಡಿ ಮೊಹಲಾದಲ್ಲಿ ವಿಠಲ್ ಅವರ ಅಂಗಡಿಯಲ್ಲಿ ಇದ್ದಾನೆ. ನೋಡೋಕ್ಕೆ ತುಂಬ ಸಣ್ಣ ಅಂಗಡಿ ಅಂತ ಹೇಳಿ ಅನಿಸ್ಬೋದು, ಆದರೆ ಕೌಶಲ್ಯ ಕೈಚಳಕ ಮಾತ್ರ ಅದ್ಭುತವಾಗಿರುವಂಥದ್ದು. ನನ್ನೊಟ್ಟಿಗೆ ವಿಠಲ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾನೆ. ಸರ್, ಈಗ ಒಂದು ವಿಡಿಯೋ ನೋಡಿದ್ವಿ ಗೇಲ್ ಅವರ ಜೊತೆಗಿನ ವಿಡಿಯೋ. ನೀವು ಒಂದು ಅದ್ಭುತವಾದಂಥ ಶೂಟನ್ನು ಗೇಲ್ ಅವರಿಗೆ ಕೊಟ್ರಿ. ಯಾವ ಸನ್ನಿವೇಶ ಅದು? ನೀವು ಅದನ್ನು ಸ್ಟಿಚ್ ಮಾಡಿದ್ದು ಯಾವಾಗ? ನಿಮಗೆ ಆಫರ್ ಬಂದಿದ್ದು ಯಾವಾಗ ಅಂತ? ಸರ್, ಅದು ಬಂದಿದ್ದು ಆಫರು ನಮ್ಮ ಒಬ್ಬರು ಫಹಾದ್ ಬೇಗ್ ಅಂತ ಒಬ್ಬರು ಕಸ್ಟಮರ್ ಇದ್ದಾರೆ ಸರ್, ಅವರು ಟರ್ಕಿದಲ್ಲಿದ್ದಾರೆ. ಅವ್ರು ಯಾವುದೋ ಒಂದು ಇವೆಂಟ್ಗೆ ಹೋದಾಗ ಗೇಲ್ ಅವರು ಭೇಟಿ ಆದರು. ಅವ್ರು ನೋಡಿದಾಗ ಅವ್ರ ಸೂಟ್ ಅವ್ರಿಗೆ ಇಷ್ಟ ಆಯಿತು. ಗೇಲ್ ಅವ್ರ ಮ್ಯಾನೇಜರ್ ಫಹಾದ್ ಹತ್ರ ನಂಬರ್ ತೊಗೊಂಡು ನನಗೆ ಬುಧವಾರ ಫೋನ್ ಮಾಡಿದ್ರು ಸರ್ ರಾತ್ರಿ. ಹೀಗೆ ಒಂದು ಸೂಟ್ ಬೇಕು ಗೇಲ್ ಅವ್ರಿಗೆ. ನಾನು ನಂಬಿಲ್ಲ ಮೊದಲು. ಸರ್, ಏನು ತಮಾಷೆಗೆ ಆಡ್ತಿದ್ದೀರಾ ಸರ್? ಇಲ್ಲ. ಆಮೇಲೆ ಅವ್ರ ಫೋಟೋಸ್ ಎಲ್ಲ ಕಳಿಸಿದ್ರು. ನಾನು ಕನ್ಫರ್ಮ್ ಮಾಡ್ಕೊಂಡೆ. ಅವ್ರ ಮ್ಯಾನೇಜರ್ ಆಗಿದ್ದರು. ಆಮೇಲೆ ಅವರು 44 ಸೈಜಿಗೆ ಹೀಗೆ ಬೇಕು ಅಂತ ಹೇಳಿದ್ರು. ಬಟ್ ಪೂರ್ತಿ ಮೆಜರ್ಮೆಂಟು ನನಗೆ ಸಿಕ್ಕಿರಲಿಲ್ಲ ಸರ್. ಅವ್ರದ್ದು ಜಸ್ಟ್ ಆ್ಯಸ್ ಎ ಬರೀ ಚೆಸ್ಟದ್ದು ಮಾತ್ರ ಮೆಜರ್ಮೆಂಟ್ ಕೊಟ್ಟಿದ್ರು ಹೊರತು ಬಾಡಿ ಮೆಜರ್ಮೆಂಟ್ ಬಾಕಿ ಏನೂ ಕೊಟ್ಟಿರಲಿಲ್ಲ ಅವರು. ಆಮೇಲೆ ಮಾತುಕತೆ ಆಯಿತು. ಹೇಳಿದ್ರು ಹೇಗೆ ಬೇಕಂತ ಕೇಳಿದೆ. ಅವರೊಂದು ರೆಫರೆನ್ಸ್ಗೆ ಒಂದು ಫೋಟೋ ಕಳಿಸಿದ್ರು. ಈ ಕಲರ್, ಈ ಥರನೇ ಫ್ಯಾಬ್ರಿಕ್ ಬೇಕು ನಮಗೆ, ಶನಿವಾರ ನೈಟ್ ಬೇಕೇ ಬೇಕು ಇದು. ಅದೊಂದು ದುಬೈಲಿ ಒಂದು ಇವೆಂಟ್ ಇದೆ ಅಂತೆ ಸರ್, ಆ ಇವೆಂಟ್ಗೆ ಹಾಕೊಂಡು ಹೋಗೋಕೆ ಅವ್ರಿಗೆ ಬೇಕಂತ. ಸರಿ ಆಯಿತು ಸರ್ ಅಂತ ನಾನು ಡನ್ ಮಾಡಿಕೊಂಡೆ. ಆಮೇಲೆ ಮಾರನೇ ದಿವಸ ಹೋದೆ. ಗುರುವಾರ ಫ್ಯಾಬ್ರಿಕ್ ಎಲ್ಲ ಹೊಡಿತೆ, ಫ್ಯಾಬ್ರಿಕ್ ಸಿಕ್ತು. ಶುಕ್ರವಾರ ರೆಡಿ ಮಾಡಿದ್ವಿ. ಶನಿವಾರ ರಾತ್ರಿ ತೊಗೊಂಡೋಗಿ ಡೆಲಿವರಿ ಕೊಟ್ವಿ ಸರ್. ಏನು ಅನ್ನಿಸ್ತು ಸರ್? ಈಗ ಎಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳಿದರು. ಅವ್ರನ್ನ ನೋಡಿದ ಈಗ ಟಿ ವಿಗಳಲ್ಲಿ ಒಳ್ಳೆ ಸಿಕ್ಸನ್ನು ಹೊಡೆದಾಗ ವಾವ್ ಗೇಲ್ ಅಂತೇಳಿ ನಮಗೆ ಆ ಥರ ಫೀಲ್ ಬರುತ್ತೆ. ಈಗ ನೀವೇ ನೇರವಾಗಿ ಅವರನ್ನು ಭೇಟಿ ಆಗುವಂಥದ್ದು ಒಂದು ಒಳ್ಳೆಯ ಅದ್ಭುತ ಅವಕಾಶ. ಎಷ್ಟೊತ್ತು ನೀವು ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ರಿ? ಯಾವ ರೀತಿ ರೆಸ್ಪಾನ್ಸ್ ಇತ್ತು ಅವರದ್ದು ಆ ಡ್ರೆಸ್ಸನ್ನು ನೋಡಿ ಅಂತ? ಸರ್, ಶುಕ್ರವಾರ ರೆಡಿ ಆಯಿತು. ನಾನು ಶನಿವಾರ ಮೇ ಬಿ ಬೆಳಗ್ಗೆ ಅವ್ರಿಗೆ ಫೋಟೋ ಕಳಿಸಿದೆ ಸರ್. ಅವ್ರ ಮ್ಯಾನೇಜರ್ ಮನ್ಸೂರ್ ಅವ್ರಿಗೆ ಫೋಟೋ ಕಳಿಸಿದೆ. ಈಗ ರೆಡಿ ಆಗಿದೆ ಸರ್, ಎಷ್ಟು ಟೈಮ್ ಅಂತ ಹೇಳಿದ್ರು. ಅವ್ರು ರಾತ್ರಿ 1:30ಗೆ ಕರೆದ್ರು ಸರ್. 1:15 ನೀನು ಬ್ಯಾಂಗ್ಳೂರಲ್ಲಿರೋ UV ಸಿಟಿಗೆ ಬಂದಿರು, ನಾನು ಸಿಗ್ತೀನಿ ಅಂತ ಹೇಳಿದ್ರು. 1:15 ಹೋದೆ, 1:30ಗೆ ಸಿಕ್ಕಿದ್ರು ಸರ್. 1:15 ಹೆಚ್ಚು ಕಡಿಮೆ ಒಂದು 3-3:15 ಗಂಟೆ ಜೊತೆಲೇ ಇದ್ವಿ ಸರ್. ಏನು ಅನ್ಸುತ್ತೆ ಸರ್ ಆ ಒಂದು ಅದ್ಭುತ ಕ್ರಿಕೆಟಿಗ, ದೈತ್ಯ ದೇಹಿ ಅವರನ್ನು ನೋಡಿದಾಗ ತುಂಬ ಜನರಿಗೆ ಹತ್ರದಿಂದ ಮಾತಾಡಿಸ್ಬೇಕು. ಯಾಕಂದರೆ ಕನ್ನಡವೇ ಮೆಚ್ಚಿದ ಒಬ್ಬ ಕ್ರಿಕೆಟರ್. ಯಾಕಂದರೆ RCBಯಲ್ಲಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಅವರನ್ನು ಹುಚ್ಚುರಂತೆ ಪ್ರೀತಿ ಮಾಡ್ತಾರೆ ಕ್ರಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ನೀವು ಗೇಲ್ ಅಂದರೆ ನಿಮಗೂ ಇಷ್ಟನಾ? ಏನು ಅನ್ಸುತ್ತೆ ಸರ್? ಗೇಲ್ ಅಂದರೆ ಎಲ್ಲರಿಗೂ ಇಷ್ಟ ತಾನೆ ಸರ್. ಯೂನಿವರ್ಸಲ್ ಬಾಸ್ ಅನ್ನೋದೇ ಅದಕ್ಕೆ ತಾನೆ ಗೇಲ್ ಅವ್ರಿಗೆ. ಗೇಲ್ ಅಂದರೆ ಇಷ್ಟ. ಬಟ್ ನಾನು ಅವರು ಅಷ್ಟು ಫ್ರೆಂಡ್ಲಿ ಇರ್ತಾರಂತ ನಾನು ಪ್ರಾಮಿಸು ಅಂದ್ಕೊಂಡಿರಲಿಲ್ಲ ಸರ್. ಆ್ಯಸ್ ಎ ಫ್ರೆಂಡ್, ಇವಾಗ ನಾವು ಚೈಲ್ಡ್ಹುಡ್ ಹೇಗೆ ನಮ್ಮ ಬಾಲ್ಯದ ಗೆಳತಿರು ಇರ್ತಾರಲ್ಲ, ಹಾಗಿದ್ದಾರೆ ಅವ್ರು ನಮ್ಮ ಜೊತೆ. ಆಗಿದ್ದು ಫಸ್ಟ್ ಟೈಮ್ ಮೀಟು. ಅವ್ರೇನೋ ನಾವು ಭಾಳ ಹಳೇ ದೋಸ್ತಿಗಳಿರ್ತೀವಲ್ಲ, ಹೆಗಲ ಮೇಲೆ ಕೈ ಹಾಕ್ಕೊಳ್ಳೋದು, ಅವ್ರ ಜೊತೆ ಊಟ ಮಾಡೋದು, ಏನೋ ಒಂಥರ ನಾನು ನೆನ್ಸು ಅಂತ ನಾನು ಯೋಚನೆ ಮಾಡೋಕೆ ಕೂತ್ಕೊಬಿಟ್ಟಿದ್ದೆ ರೂಮಲ್ಲಿ ಅವ್ರ ಜೊತೆ. ಏನಂದ್ರು ಹೊರಡ್ಬೇಕಾರೆ? ಏನಂದ್ರು ಸರ್? ಫಿಟ್ಟಿಂಗ್ ನೋಡಿದ್ರು, ಹಾಕ್ಕೊಂಡ್ರು. ಅವ್ರು ನಂಬಿಲ್ಲ. 2 ದಿವಸದಲ್ಲಿ ನೀನು ರೆಡಿ ಮಾಡ್ದೆ ಅಂದರು. ಸರ್, ರೆಡಿ ಮಾಡಿದ್ದಕ್ಕೆ ತಾನೇ ನೀವು ಹಾಕ್ಕೊಂಡಿರೋದು. ನಾನು ತಮಾಷೆಗೆ ರೆಡಿ ಮಾಡಿದ್ದಕ್ಕೆ ಹಾಕ್ಕೊಂಡಿದ್ದು. ಫಿಟ್ಟಿಂಗು ನೋಡಿದ್ರು ಸರ್, ಭಾಳ ಇಷ್ಟಪಟ್ಟರು. ಇನ್ನು ಅವ್ರ 3-4 ಫ್ರೆಂಡ್ಸ್ಗೆ ನಾನು ರೆಫರ್ ಮಾಡಿದ್ದಾರೆ ಸರ್. ನಂಬರ್ಗಳು ಇಸ್ಕೊಟ್ಟಿದ್ದಾರೆ. ಅವ್ರು 4-5 ಜನದ ಕೋಟ್ಗಳು ಆಲ್ರೆಡಿ ಆರ್ಡ್ರ್ ಬಂದಿದೆ, ವರ್ಕು ನಡೀತಿದೆ.
ಸರ್ ಈಗ ಟೈಲರ್ಗಳಂದರೆ ನಮಗಿಷ್ಟವಾದ ಟ್ರೈಲರು ತುಂಬ ಬ್ಯುಸಿ ಅಂತೇಳಿ ತುಂಬ ಜನರಿಗೆ ಅನಿಸಿರುತ್ತೆ. ಯಾಕಂದರೆ ಒಂದು ಪ್ರೋಗ್ರಾಮ್ಗೆ ಹೋಗಬೇಕು ಅಂದರೆ ನಮ್ಮಿಷ್ಟವಾದ ಟೈಲರ್ ಹತ್ರನೇ ಅದನ್ನು ಸ್ಟಿಚ್ ಮಾಡಿಸ್ಬೇಕು, ಫ್ಯಾಷನ್ ಡಿಸೈನ್ ಮಾಡಿಸ್ಬೇಕು ಅಂತೇಳಿ ತುಂಬ ಆಸೆ ಇರುತ್ತೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದೀರಾ. ಆ, ನಿಮ್ಮ ವರ್ಕ್ ಆಫ್ ನೇಚರೇ ಹೇಗೆ ಅಂತ, ಎಷ್ಟು ದಿನ ತಗೋತೀರಾ ಒಂದು ಕಾಸ್ಟ್ಯೂಮ್ ಡಿಸೈನ್ ಮಾಡೋದಕ್ಕೆ ಹೇಗೆ ಅಂತ? ಸರ್ ಡಿಪೆಂಡು ಆರ್ಡ್ರಸ್ ಮೇಲೆ ಹೋಗುತ್ತೆ ಸರ್. ನಿಮಗೆ 24 ಅವರ್ಸಲ್ಲಿ ಬೇಕಂದ್ರೂ ಕೊಡ್ತೀವಿ, ಬೆಳಿಗ್ಗೆ ಕೊಟ್ಟು ಸಂಜೆ ಕೊಡಿ ಅಂದ್ರೂ ಕೊಟ್ಟಿದ್ದೀವಿ. 15 ದಿವಸನೂ ಟೈಮ್ ತೊಗೋತೀವಿ, 1 ತಿಂಗಳೂ ಟೈಮ್ ತೊಗೋತೀವಿ. ಬಟ್ ಇವಾಗ ಅಷ್ಟು ತೊಗೊಳ್ಳೋದು, ಯಾಕಂದರೆ ವರ್ಕರ್ಸ್ ಜಾಸ್ತಿ ಇದ್ದಾರೆ. 3-4 ಡೇಸಲ್ಲಿ ನಾವು ವರ್ಕೆಲ್ಲ ಫಿನಿಷ್ ಮಾಡಿಕೊಡ್ತೀವಿ ಸರ್. ಸರ್ ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ಮ ಜೊತೆಯಲ್ಲಿ ಅಂತ? ಸರ್ 13 ಜನ ಟೈಲರ್ಗಳಿದ್ದಾರೆ, 2 ಮಾಸ್ಟರ್ಗಳಿದ್ದಾರೆ, 3 ಜನ ಹ್ಯಾಂಡ್ ವರ್ಕ್ ಮಾಡೋರಿದ್ದಾರೆ. ಹಾಂ ಸರ್. ಸರ್ ಈಗ ಗೇಲ್ ಅವರ ಈ ಒಂದು ಆರ್ಡರ್ ಬಂದ ಬಳಿಕ ಮೈಸೂರಿನ ವಿಠಲ್ ಅವ್ರಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿರಬೇಕು, ಅದಾಗಿದೆಯಾ ಹೇಗೆ ಅಂತ? ಸರ್ ಹೌದು ಸರ್, ಆಗೇ ಆಗುತ್ತೆ ಸರ್. ಅಷ್ಟು ದೊಡ್ಡ ಸೆಲೆಬ್ರಿಟಿನ ನಾವು ಹೋಗ್ಬಿಟ್ಟು ಅವ್ರಿಗೆ ಬಟ್ಟೆ ನಾವು ಹಾಕಿದ್ದೀವಿ ಅಂದರೆ ಎಲ್ಲ ಜನ ನೋಡೋರು ಮೆಚ್ತಾರಲ್ಲ ಸರ್. ಅದಾದಮೇಲೆ ಒಂದು 2 ಶೋರೂಮಿಂದ ನಮ್ಮ ಶೋರೂಮಲ್ಲಿ ನಿಮ್ಮದೊಂದು ಇವೆಂಟ್ ಆಯಿತು, ಯೂನಿಟ್ ಹಾಕಿ ನಮಗೆ ವರ್ಕ್ ಮಾಡಿಕೊಡಿ ಅಂತ ಆಲ್ರೆಡಿ ಅಪ್ರೋಚ್ ಮಾಡಿದ್ದಾರೆ, ಮಾತುಕತೆನೂ ನಡೀತಿದೆ ಸರ್. ಸರ್ ಈಗ ವಿ ಶ್ರೀನಿವಾಸ್ ಪ್ರಸಾದ್ ಮೈಸೂರಿನ ಹೆಸರಾಂತ ರಾಜಕಾರಣಿಗಳು ಈಗ ನಮ್ಮೊಟ್ಟಿಗಿಲ್ಲ. ಅವರ ಬಟ್ಟೆ ಕೂಡ ನೀವು ಅಲ್ಲಿ ಸ್ಟಿಚ್ ಮಾಡ್ತಾ ಇದ್ರಿ. ಯಾಕಂದರೆ ವಿ ಶ್ರೀನಿವಾಸ್ ಪ್ರಸಾದ್ ಅಂದರೆ ಒಂಥರ ಡ್ರೆಸ್ಸಲ್ಲಿ ತುಂಬ ಶಿಸ್ತು, ಅವರು ತುಂಬ ಶಿಸ್ತಾಗಿ ಬಟ್ಟೆನ ಹಾಕೊಳ್ತಿದ್ದವರು. ಅವರ ಕಾಂಟ್ಯಾಕ್ಟ್ ಹೇಗೆ ನಿಮಗೆ? ಎಷ್ಟು ವರ್ಷಗಳ ಕಾಲ ಅವ್ರಿಗೆ ಬಟ್ಟೆನ ಸ್ಟಿಚ್ ಮಾಡಿದ್ರಿ ಅಂತ? ಸರ್ ನಾನು 4-5 ವರ್ಷ ಅವ್ರ ಬಟ್ಟೆನ ಹೊಲಿದ್ದೀನಿ ಸರ್. ಅವರ ಫಾಲೋವರ್ ಒಬ್ಬರು ನಮ್ಗೆ ಹೋಗಿ ಹೀಗೆ ಮೀಟ್ ಮಾಡಿಸ್ಬಿಟ್ಟು ಅವರು ಅವಾಗಲಿಂದ 4-5 ವರ್ಷ ನಾನು ಅವ್ರ ಬಟ್ಟೆ ಹೊಲಿದಿದ್ದೀನಿ ಸರ್. ನಾನು ಹೆಸರು ತೊಗೊಳ್ಳಲ್ಲ, ಮೈಸೂರಿನ ಇನ್ನೊಬ್ಬರು ಹೆಸರಾಂತ ಕಾಂಗ್ರೆಸ್ನ ಶಾಸಕರು ಅವ್ರದ್ದು ನಾನು ಹೊಲಿದಿದ್ದೀನಿ. ಹಾಂ ಸರ್. ಸರ್ ಈಗ ರಾಜವಂಶಸ್ಥರ ಮಕ್ಕಳಿಗೆ ಸ್ಟಿಚ್ ಮಾಡಿರುವಂಥದ್ದು ಗೊತ್ತಾಗುತ್ತೆ. ಯದುವೀರವರ ಮಕ್ಕಳು ಕೂಡ ಅವರ ಮಕ್ಕಳಿಗೂ ಕೂಡ ನಿಮ್ಮ ಹತ್ರನೇ ಡಿಸೈನ್ ಮಾಡಿಸ್ತಾರೆ ಅದು ಕಾಸ್ಟ್ಯೂಮ್ನ ಅಂತೇಳಿ. ಅದು ಹೇಗೆ ಕಾಂಟ್ಯಾಕ್ಟ್ ಬಂತು? ಯಾಕಂದರೆ ರಾಜವಂಶಸ್ಥರಿಗೆ ಬಟ್ಟೆನ ಸ್ಟಿಚ್ ಮಾಡುವಂಥದ್ದು ಒಂದು ಅದ್ಭುತ, ಒಂದು ಒಳ್ಳೆಯ ಕೆಲಸ, ಒಂದು ಪುಣ್ಯದ ಕೆಲಸ ಅಂತ ಕೂಡ ಎಲ್ಲರೂ ಕೂಡ ಒಂದಷ್ಟು ಜನರು ಭಾವಿಸ್ತಾರೆ. ಹೇಗೆ ಫೀಲ್ ಮಾಡ್ತೀರಿ? ಸರ್ ಮೈಸೂರಿನ ಹೆಸರಾಂತ ಉದ್ಯಮಿ ಅವರಿಂದ ನನಗೆ ಅವ್ರ ಕಾಂಟ್ಯಾಕ್ಟ್ ಸಿಕ್ತು ಸರ್. ಈಗ ಅವ್ರ ಬಟ್ಟೆ ನಾನು ಅವ್ರ ಫ್ಯಾಮಿಲಿ ಟ್ರೈಲರು, ಅವ್ರ ಬಟ್ಟೆನೂ ನಾನೇ ಹೊಲಿಯೋದು. ಅವ್ರಿಗೆ ರೆಫರ್ ಮಾಡಿದ್ರು. ಅವ್ರ ಒಂದು ಮಗುದು ಯಾವುದೋ ಒಂದು ಸ್ಕೂಲ್ ಪ್ರೋಗ್ರಾಮ್ದು ಒಂದು ಫ್ಯಾನ್ಸಿ ಡ್ರೆಸ್ ರೆಡಿ ಮಾಡಿಕೊಟ್ಟಿದ್ದೆ. ಅವ್ರ ಮಗು ಇವ್ರ ಮಗು ಒಂದೇ ಸ್ಕೂಲಲ್ಲಿ ಓದ್ತಿದ್ದಾರೆ. ಇದರಿಂದ ಅವ್ರು ಚೆನ್ನಾಗಿದೆ, ನೀವು ಯಾರ ಹತ್ರ ಹೊಲಿಸ್ತೇನೆ ಅಂತ ಅವ್ರಿಗೆ ಕೇಳಿದ್ರು. ಅವ್ರು ನನಗೆ ರೆಫರ್ ಮಾಡಿದ್ರು ಸರ್. ಅವಾಗಿಂದ ನಾನು ಅವ್ರಿಗೆ ರೆಡಿ ಮಾಡಿಕೊಡ್ತಿದ್ದೀನಿ ಸರ್. ಸರ್ ಈಗ ಎಷ್ಟು ಖುಷಿ ಇದೆ ನೀವು ಈಗ ಟೇಲರ್ ಅಂದರೆ ಈಗ ಆ ವೃತ್ತಿಯನ್ನು ಅಲ್ಲಿಗೆ ತಂದೆ ತಾತ ಮುತ್ತಾತ ಕಾಲದಿಂದಲೂ ಕೂಡ ಪರಂಪರೆಯಿಂದ ಬೆಳೆದು ಬಂದಿರುತ್ತೆ. ಅವರು ಟೈಲರ್, ಅವರು ಓರ್ವ ಟೈಲರ್, ಒಂದೊಳ್ಳೆ ಟೈಲರ್ ಆಗಿ ಅವ್ರ ಜೀವನನ ಕಳೀತಾ ಇರ್ತಾರೆ. ಆದರೆ ಅದನ್ನು ಬಿಟ್ಟು ಡಿಸೈನಿಂಗ್ ಮಾಡೆಲಿಂಗ್ ಲೋಕಕ್ಕೆ ಮತ್ತು ಡಿಸೈನಿಂಗ್ ಲೋಕಕ್ಕೆ ಬರೋದು ಬಹಳ ಅಪರೂಪ. ನಿಮ್ಮ ಜರ್ನಿ ಹೇಗಿತ್ತು, ನಿಮ್ಮ ಬಾಲ್ಯ ಹೇಗಿತ್ತು ಅಂತ? ಸರ್ ಬಾಲ್ಯ ಎಲ್ಲ ಇಲ್ಲೇ ಕಳೀತು ನಮ್ಮದು. ನಾನು ಏನು ಜಾಸ್ತಿ ಓದಿಲ್ಲ, 9th ಓದಿದೆ, ಬಿಟ್ಬಿಟ್ಟೆ. ಸ್ವಲ್ಪ ಏನೋ ಇಶ್ಯೂಸ್ ಇತ್ತು ಫ್ಯಾಮ್ಲಿಲಿ, ಏನೇನೋ ಇರುತ್ತಲ್ಲ ಅದೆಲ್ಲ ಇಶ್ಯೂಸ್ ಇತ್ತು, ಮುಗೀತು. ಆಮೇಲೆ 2004 ಮೇ ಬಿ ನಾನು ಅಂಗಡಿಗೆ ಬಂದೆ ಸರ್. 2004-2003 ನಾನು ಅಂಗಡಿಗೆ ಬಂದಿದ್ದು. ಅಲ್ಲಿಂದ ಮಾಡ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೀನಿ ಸರ್. ಖುಷಿ ಇದೆ ನಿಮ್ಮ ವೃತ್ತಿ ಬಗ್ಗೆ? ಹೌದು ಸರ್, ಖಂಡಿತ. ಈಗ ಒಂದು ಒಳ್ಳೆ ಡ್ರೆಸ್ ಮೇಕಿಂಗನ್ನು ಮಾಡೋದಕ್ಕೆ ಮತ್ತು ಫ್ಯಾಷನ್ ಡಿಸೈನಿಂಗ್ ಲೋಕದಲ್ಲಿ ಸಾಕಷ್ಟು ಕಾಂಪಿಟೇಷನ್ಗಳಿದೆ. ಕೆಲವರು ಹುಡುಕೊಂಡು ಹೋಗಬೇಕು, ಇನ್ನು ಕೆಲವು ಹುಡುಕೊಂಡು ಬರ್ತಾರೆ, ಆ ಕಡೆಯಿಂದ ಬರ್ತಾರೆ. ಆ ರೀತಿ ಎರಡನೇ ಇದಕ್ಕೆ ಸೇರಿದವರು ನೀವು. ಎಷ್ಟು ಖುಷಿ ಇರುತ್ತೆ ಒಂದಷ್ಟು ಜನ ಕಾಲ್ ಮಾಡಿದಾಗ, ಮತ್ತು ಬ್ಯುಸಿ ಇದ್ದೀನಿ ಅಂತೇಳಿ ತೋರಿಸ್ಕೊಳ್ಳೋರೆ ತುಂಬ ಜನರಿದ್ದಾರೆ. ಸರ್ ಬ್ಯುಸಿ ಇದ್ದೀನಿ ಅಂದರೆ ಪ್ರಪಂಚ ಇರೋದೇ ಬ್ಯುಸಿ ಸರ್. ಅದರಲ್ಲಿ ಟೈಮ್ ತೆಗ್ಬಿಟ್ಟು ನಾವು ಬರೋ ಕಸ್ಟಮರ್ಗೆ ನಾವು ಟೈಮ್ ಕೊಟ್ಟರೆ ತಾನೆ ಅವ್ರು ನಮ್ಮ ಹತ್ರ ಬರೋದು. ಅದರಲ್ಲೂ ನಾವು ಇದು ಮಾಡ್ಕೊಂಡು ನಾವು ಬಿಸಿ ಇದೀವಿ ಅದೆಲ್ಲ ಇಲ್ಲ ಸರ್. ಎನಿ ಟೈಮ್ ಮಾಡಿ ಸರ್, 24x7 ಮಾಡಿ ಸರ್. ಮನೆಗೆ ಕರೆದ್ಬಿಟ್ಟು ಮೆಜರ್ಮೆಂಟ್ ಕೊಟ್ಟರು ನಾನು ಮನೆಗೆ ಹೋಗ್ಬಿಟ್ಟು ಮೆಜರ್ಮೆಂಟ್ ಕೊಟ್ಬಿಟ್ಟು ಡೆಲಿವರಿ ಕೊಟ್ಬಿಟ್ಟು ಬರೋ ಮನುಷ್ಯ ಸರ್ ನಾನು. ಈಗ ಕೊನೆಯದಾಗಿ ನಿಮ್ಮ ನಿರೀಕ್ಷೆ ಏನಿದೆ? ಯಾಕಂದರೆ ಒಂದೊಳ್ಳೆ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು, ಮತ್ತು ಅದು ಎಲ್ಲರಿಗೂ ಬರಲ್ಲ. ಯಾಕಂದರೆ ಕೌಶಲ್ಯ ಅನ್ನೋದು, ಕ್ರಿಯೇಟಿವಿಟಿ ಅನ್ನೋದು ತುಂಬ ಜನರಿಗೆ ಅದು ಬರೋದೇ ಇಲ್ಲ. ಯಾಕಂದರೆ ಈ ಕೆಲಸದಲ್ಲಿ ಯಾಕಂದರೆ ಯಾರೋ ಕಟ್ ಮಾಡಿಕೊಡ್ತಾರೆ, ಮತ್ತು ಯಾರೋ ಸ್ಟಿಚ್ ಮಾಡಿಕೊಡ್ತಾರೆ, ಮುಗೀತು ಆ ಕೆಲಸ. ಈಗ ಅಳತೆ ತೊಗೊತೀರ, ಆ ಅಳತೆ ತೊಗೊಂಡು ಸ್ಟಿಚ್ ಮಾಡಿ ಕೊಡೋದು ಕಾಮನ್.
ಇದು ಒಂದು ರೀತಿಯಾದಂತಹ ಕ್ರಿಯೇಟಿವಿಟಿ ಬಂದಿದ್ದು ಹೇಗೆ ನಿಮ್ಮಲ್ಲಿ ಅಂತ? ಸರ್ ಬೈ ಬರ್ತು ಸರ್, ರಾಜಕಾರಣಿಗಳಿಗೆ ರಾಜಕೀಯ ಹೇಗೆ ಬೈ ಬರ್ತು, ಬ್ಲಡ್ಡಲ್ಲಿ ಬಂದಿರುತ್ತೆ ಆ ಥರ ನಮ್ಮ ಟೈಲರಿಂಗ್ ಬ್ಲಡ್ ಅಲ್ಲ ಸರ್, ಬ್ಲಡ್ಡಲ್ಲೇ ಬಂದ್ಬಿಟ್ಟಿರೋದು ಅದು. ಅಲ್ಲ, ಈಗ ರಾಜಕಾರಣಿಗಳಿಗೆ 3-4 ಜನ ಮಕ್ಕಳಿದ್ರೆ ಬರೋನೊಬ್ಬನೇ ಫೀಲ್ಡ್ಗೆ ಆ ಥರ. ಸರ್ ನಮ್ಮ ಅಪ್ಪಗೆ ನಾನೇ ಒಬ್ಬನೇ ತಾನೆ ಸರ್, ಅದಕ್ಕೆ ನಾನು ಬಂದಿದ್ದೀನಿ. ಖುಷಿ ಇದೆ ನಿಮಗೆ? ಖಂಡಿತ ಸರ್, ಭಾಳ ಖುಷಿ ಇದೆ ಸರ್. ಈಗ ವಿಠಲ್ ಅವರು ಒಳ್ಳೆ ಕಾಸ್ಟ್ಯೂಮ್ ಡಿಸೈನರು, ಅವರು ತುಂಬ ಬ್ಯುಸಿ ಅನ್ನೋದಕ್ಕಿಂತ ಪಕ್ಕಕ್ಕಿಟ್ರೆ ರೇಟ್ ವಿಚಾರದಲ್ಲಿ ಅದನ್ನು ಬಟ್ಟೆನ ನೋಡ್ತಿದ್ದಂಗೆ ಇದು ತುಂಬ ಕಾಸ್ಟ್ಲಿ ಇರ್ಬೋದಲ್ಲ ಅಂತೇಳಿ ಜನರಿಗೆ ಅನಿಸ್ಬಿಡುತ್ತೆ. ಈಗ ಕ್ವಾಲಿಟಿ ಮತ್ತು ಇದ್ರ ವಿಚಾರದಲ್ಲಿ ರೇಟ್ ವಿಚಾರದಲ್ಲಿ ಹೇಗೆ ನೀವು ತುಂಬ ದುಬಾರಿನ ಹೇಗೆ ಅಂತ? ಸರ್ ಫ್ರೆಂಡ್ಲಿ ಆ್ಯಂಡ್ ರೀಸನಬಲ್ ಸರ್. ನಿಮ್ಮ ಇದಕ್ಕೆ ತಕ್ಕ ಹಾಗೆ ನಾನು ರೆಡಿ ಮಾಡಿಕೊಡ್ತೀನಿ. ನಿಮ್ಗೇನು 10,000 ಬೇಕಂದ್ರೆ 10,000ಕ್ಕೆ ಮಾಡಿಕೊಡ್ತೀವಿ, 5,000ಕ್ಕೆ ಬೇಕಂದ್ರೆ 5,000ಕ್ಕೆ ಮಾಡ್ಕೊಡ್ತೀವಿ, 1,00,000ಕ್ಕೆ ಬೇಕಾದ್ರೆ 1,00,000ಕ್ಕೂ ಮಾಡಿಕೊಡ್ತೀವಿ ಸರ್. ಹೇಗೆ ನಿಮ್ಮ ಬಜೆಟ್ ಹೇಗಿರುತ್ತೆ ಅದ್ರ ಮೇಲೆ ಸರ್. ನಾವು ಡಿಮ್ಯಾಂಡ್ಸ್ ಮಾಡೋದೇ ಇಲ್ಲ ಸರ್ ಕಸ್ಟಮರ್ ಜೊತೆ. ಬನ್ನಿ, ನಮ್ದು ಏನು ರೇಟ್ ಇದೆ ನಮ್ಮ ರೇಟ್ ಮಾಡ್ತೀವಿ ಹೊರತು ನಮ್ಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಇಲ್ಲ ಸರ್. ನೋ ಡಿಮ್ಯಾಂಡ್ ಸರ್. ನಮ್ದು ಏನಿದೆ ಸರ್, ನಮ್ಮ ರೈಟ್ ಇದೆ ಸರ್, ಇಷ್ಟೇ. ಮಾರ್ಜಿನ್ ಆಫ್ ರೈಟ್ ಸರ್ ನಮ್ಮದು. ನಾವು ಕೆಲಸಗಾರ ಇಷ್ಟು ಕೊಟ್ಬಿಟ್ಟು ನಮ್ಗೆ ಇಷ್ಟು ಉಳಿದ್ರೆ ಸಾಕು ಸರ್. ಈಗ ನಿಮ್ಮ ಅಂಗಡಿ ಆರಂಭ ಆಗಿದ್ದು ಯಾವಾಗ? ಯಾಕಂದರೆ ಹಳೆ ಕಾಲದ ಅಂಗಡಿ ಅಂತೇಳಿ ಕೇಳ್ಪಟ್ವಿ. ಜೊತೆಗೆ ನೀವು ಈ ವರ್ಷ ದಸರಾದಲ್ಲಿ ಮಾವುತರು ಮತ್ತು ಕಾವಡಿಗರು ಅವರ ಕುಟುಂಬದವರಿಗೆ ಬಟ್ಟೆ ಹೊಲ್ಕೊಟ್ರಿ ಅಂತೇಳಿ ಕೇಳ್ಪಟ್ವಿ. ಎಷ್ಟು ಜೊತೆ ಬಟ್ಟೆ ಹೊಲ್ಕೊಟ್ರಿ? ನೀವೇ ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿದ್ದ? ಆ ಸಂದರ್ಭ ಹೇಗೆ ಬಂದಿದ್ದು ಅಂತ? ಸರ್ ಇದು ನಮ್ಮ ಅಂಗಡಿ ಬಂದು 1932 1932 ಅಂಗಡಿ ಸರ್ ಇದು. ನಮ್ಮ ತಾತ ನಾರಾಯಣರಾವ್, ಇಲ್ಲ ಅವ್ರ ತಂದೆ, ಅವ್ರ ಹೆಸರು ನನಗೆ ಜ್ಞಾಪನ ಇಲ್ಲ. ಆಮೇಲೆ ಅವ್ರ ಮಗ ನಾರಾಯಣರಾವ್, ಅದಾದ್ಮೇಲೆ ನಮ್ಮ ತಂದೆ ಟೇಕ್ ಓವರ್ ಮಾಡಿದ್ರು. ನಾನು 2004 ಟೇಕ್ ಓವರ್ ನಾನು ಮಾಡಿಕೊಂಡೆ ಸರ್. ಈಗ ಮಾವುತರಿಗೆ ಬಟ್ಟೆ ಹೊಲ್ದಿದ್ದು ಅಂತೇಳಿ ಗೊತ್ತಾಯ್ತು ಸರ್. ಈಗ ಎಷ್ಟು ಜೊತೆ ಬಟ್ಟೆ ಹೊಲ್ಕೊಟ್ರಿ ಮಾವುತರಿಗೆ? ನೀವೇ ಹೋಗಿ ಅವ್ರನ್ನ ಕೇಳಿದ್ದ ಇಲ್ಲ ಅವ್ರ ಕಡೆಯಿಂದನೇ ಬಂದಿದ್ದ ಅಂತ ಅರಣ್ಯ ಇಲಾಖೆಯಿಂದ? ಸರ್ ಇಲ್ಲ, ನಾವು ಪ್ರತಿ ವರ್ಷ ಏನಾದರೂ ಒಂದು 6-7 ವರ್ಷದಿಂದ ನಾವು ಏನಾದರೂ ಒಂದು ಯಾರ್ದಾದ್ರೂ ಬರ್ಡೇ, ನಂದು ಮನೇಲಿ ಇನ್ಯಾರ್ದು ಬರ್ಡೇ ಇದ್ದರೆ ಏನಾದರೂ ಒಂದು ಮಾಡ್ತಿದ್ವಿ ಸರ್. ಪ್ರತಿ ವರ್ಷ ಮಾಡ್ಕೊಂಡೇ ಬರೋದು, ಒಂದು ವರ್ಷನೂ ಮಿಸ್ ಆಗೋಲ್ಲ. ಈ ವರ್ಷ ಹಾಗೆ ಹೋಯ್ತಾ ಪ್ಯಾಲೇಸ್ ಹತ್ರ ಹೋಯ್ತಿದ್ವಿ. ಹಿಂಗೆ ಆನೆ ಮತ್ತು ಮಾವುತರು ಹೋಯ್ತಿದ್ರಲ್ಲ, ನೋಡ್ಕೊಂಡು ಹೋಗ್ಬಿಟ್ಟು ಅಪ್ರೋಚ್ ಮಾಡೋದು, ಆ ಸರ್ಗೆ ಮಾತಾಡ್ಕೊಂಡು ಇದು ಮಾಡೋದು. ಯಾರಿಗೆ ಮಾತಾಡ್ಬೇಕು ಏನಂತ ಇನ್ನೂ ನಮ್ಮ ಕಾಂಟ್ಯಾಕ್ಟ್ಸ್ ಅಷ್ಟು ಗೊತ್ತಿರಲಿಲ್ಲ. ಸೀದಾ ಡೈರೆಕ್ಟ್ ಪ್ಯಾಲೇಸ್ಗೆ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ವಿಚಾರಣೆ ಮಾಡಿದ್ವಿ ಯಾರಿಗೆ ಮಾತಾಡಬೇಕು. ಅವಾಗ ಪ್ರಭು ಸರ್ಗೆ ಹೋಗಿ ಮಾತಾಡಿ ಅಂತ ಹೇಳಿ DCF ಅವ್ರಿಗೆ ಹೋಗಿ ಮೀಟ್ ಆದೆ. ಅವ್ರಿಗೆ ಹೋಗ್ಬಿಟ್ಟು ಮೀಟ್ ಆದಾಗ ಸರ್ ಹೀಗಿದೆ ಸರ್, ಹೀಗೆ ಮಾಡ್ಬೋದು, ಖಂಡಿತ ಬನ್ನಿ ಮಾಡಿ ಅಂತ ಅವರು ಪರ್ಮಿಷನ್ ಕೊಟ್ಟರು. ಅದಾದಮೇಲೆ 60 ಜನದ ಬಟ್ಟೆ ಹೊಲ್ಕೊಟ್ವಿ ಸರ್. ಖುಷಿ ಇದೆ ಸರ್? ಖಂಡಿತ ಖುಷಿ ಇರುತ್ತಲ್ಲ ಸರ್, ಖುಷಿ ಇರಲೇಬೇಕಲ್ಲ ಸರ್. ಅಷ್ಟೊಳ್ಳೆ ಕೆಲಸ ಮಾಡೋ ಮೇಲೆ ಖುಷಿ ಇರಲ್ಲ ಸರ್. ಹಾಗೆ ಸರ್. ಸರ್, ಈಗ ರಾಕೇಶ್ ಸಾವಂತ್ ಅವರ ಆಲ್ಬಮ್ ಸಾಂಗಲ್ಲಿರುವ ಮೈಸೂರಿನ ನಿವಾಸ ಶಾಬಾಜ್ ಅವ್ರಿಗೂ ಕೂಡ ನೀವೇ ಡ್ರೆಸ್ ಮೇಕಿಂಗನ್ನು ಮಾಡಿದ್ದು ಅಂತೇಳಿ ಗೊತ್ತಾಯಿತು. ಯಾವಾಗ ಬಂದಿದ್ದು ಸರ್ ಅದು? ಆಲ್ಬಮ್ ಸಾಕಷ್ಟು ಹಿಟ್ಟಾಯಿತು ರಾಕೇಶ್ ಸಾವಂತ್ ಅವ್ರದ್ದು. ಏನು ಅನಿಸುತ್ತೆ ಸರ್, ಆ ಸಾಂಗೋಸ್ಕರನೇ ನಿಮ್ಮ ಹತ್ರ ಬಂದಿದ್ದ ಅವರು ಶಾಬಾಜ್ ಅವರು? ಹೇಗೆ ಪರಿಚಯ ನಿಮಗೆ ಅಂತ? ಸರ್ ಶಾಬಾಸು ನಾವು ಹಳೆ ಕೇಳ್ತಾನೆ ಸರ್ ಮೊದಲಿಂದಾನು. ಅವ್ರಿಗೆ ಯಾವುದೋ ಒಂದು ಆಪರ್ಚುನಿಟಿ ಸಿಕ್ತು, ಬಾಲಿವುಡ್ಗೆ ಹೋಯ್ತಿದ್ದಾರೆ, ಬೆಳೀಲಿ, ನಮ್ಮ ಫ್ರೆಂಡೇನೆ, ಅವರು ಆಲ್ ದ ಬೆಸ್ಟ್ ಹೇಳ್ತೀನಿ ನಿಮ್ಮ ಮುಖಾಂತರ. ಮೊದಲಿಂದಾನು ಹೊಲಿತಿದ್ವಿ. ಇವಾಗ ಹಂಗೆ ಹೇಳಿದ್ರು, ರಾಕೇಶ್ ಸಾವಂತ್ ಒಂದು ನಮ್ಮದು ಆಲ್ಬಮ್ ಆಯ್ತಿದೆ, ನೀನು ಕಾಸ್ಟ್ಯೂಮ್ ರೆಡಿ ಮಾಡಬೇಕು ಅಂದ್ರೆ ಆಯಿತು ಶಾಬಾಸ್ ನಾನು ಮಾಡಿಕೊಡ್ತೀನಿ ಅಂತ. ಎಷ್ಟೋ ಅವ್ರು ಇವಾಗ ಆಲ್ಬಮ್ ಲಾಂಚಿಂಗ್ ದುಬೈಗೆ ಹೋಗಿದ್ರು, ಆ ಸೂಟು ನಾನೇ ಹೊಲಿದಿರೋದು. ಇನ್ನೊಂದು ವೈಟ್ ಕಲರ್ದು ಹಾಕ್ಕೊಂಡಿದ್ರು, ಅದು ನಾನೇ ಹೊಲಿದಿರೋದು. ಬಾಂಬೆಲಿ ಇವೆಂಟ್ ಇತ್ತು, ಅದು ನಾನೇ ರೆಡಿ ಮಾಡಿಕೊಟ್ಟಿರೋದು ಅವ್ರಿಗೂ. ಹಾಂ ಸರ್. ಏನನ್ಸುತ್ತೆ ಸರ್, ಈಗ ಶಾಬಾಜ್ ಅವರು ಬಂದು ಕೇಳಿದಾಗ ಸಂದರ್ಭದಲ್ಲಿ ಈಗ ಆಲ್ಬಮ್ ಸಾಂಗಿಗೆ ನೀವು ಡ್ರೆಸ್ ಮಾಡಿದಂಥ ಫ್ಯಾಷನ್ ಡಿಸೈನ್ ಮಾಡಿದಂಥ ಶೂಟ್ ಹೋಗುತ್ತೆ, ಮತ್ತು ಆಲ್ಬಮ್ ಸಾಂಗ್ ನೋಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಫೀಲ್ ಆಗುತ್ತೆ ಅಂತ? ಸರ್ ಗೆಳ್ತನ ಹಳೆಯದು ಏನೋ ಅಷ್ಟು ಇದು ಮಾಡೋಕ್ಕೆ ಇಲ್ಲ, ಬಟ್ ಆಲ್ಬಮಲ್ಲಿ ನೋಡಿದಾಗ ಅವನ ಆ್ಯಕ್ಟಿಂಗು ಚೆನ್ನಾಗಿ ಮಾಡೋನು, ನಮ್ಮ ಕಾಸ್ಟ್ಯೂಮು ಚೆನ್ನಾಗಿ ಕಾಣಿಸ್ತಿದೆ ಸರ್. ಈಗ ರಾಕೇಶ್ ಸಾವಂತ್ ಅವ್ರ ಜೊತೆಲಿ ಮಾಡ್ತೀರಿ ಅಂತ ಹೇಳಿದ್ರೆ ಬಾಲಿವುಡಲ್ಲಿ ಸರ್, ರಾಕೇಶ್ ಸಾವಂತ್ ಅವ್ರ ಜೊತೆಗಿನ ಆಲ್ಬಮ್ ಸಾಂಗಿಗೆ ಬೇಕು ಅಂತೇಳಿ ಪರ್ಟಿಕ್ಯುಲರ್ ಆಗಿ ಮಾಡಿಸ್ಕೊಂಡಿದ್ದ ಅದು ಡ್ರೆಸ್ನ ಅಂತ ಅವರು? ಸರ್ ನನಗೆ ಅವಾಗ ಅವ್ನು ಗೊತ್ತಿರಲಿಲ್ಲ, ಅವನು ರಾಕೇಶ್ ಸಾವಂತ್ ಜೊತೆ ಆಲ್ಬಮ್ ಮಾಡ್ತಿದ್ದಾನೆ ಅಂತ. ನಾರ್ಮಲಾಗಿ ಬರ್ತಿದ್ದ, ಹೊಲಿಸ್ಕೊಂಡಿದ್ರು, ಹೋಯ್ತಿದ್ರು. ಆಮೇಲೆ ಡ್ರೆಸ್ಗಳು ಆಲ್ಬಮ್ ರಿಲೀಸ್ ಆದ್ಮೇಲೆ ಗೊತ್ತಾಯಿತು ಹೀಗಾಗಿದೆ ಅಂತ. ಖಂಡಿತ ಸರ್, ಖುಷಿ ಆಗದೆ ಇರುತ್ತೆ ಸರ್. ನಾವು ಹೊಲ್ದಿರೋ ಬಟ್ಟೆನ ಯಾವುದೋ ಒಂದು ಇದರಲ್ಲಿ ಬರ್ತಿದ್ದಾರೆ, ನಮ್ಗೆ ಖುಷಿ ಆಗೋಲ್ಲ ಸರ್. ಹಾಗೆ ಆಗುತ್ತಲ್ಲ ಸರ್. ಏನೇನಕ್ಕೆ ಇಷ್ಟಪಡ್ತಾ ಇದ್ದಾರೆ ಮತ್ತಷ್ಟು? ಈಗ ಬಾಲಿವುಡ್ಗೂ ಕೂಡ ನಿಮ್ಮ ಡ್ರೆಸ್ ಮೇಕಿಂಗ್, ಫ್ಯಾಷನ್ ಡಿಸೈನಿಂಗ್ ಎಂಟ್ರಿ ಕೊಟ್ಟಿದೆ ಅಂತೇಳಿ ಅನ್ಸುತ್ತಾ ಅಂತ? ಹೆಜ್ಜೆ ಇಟ್ಟಿದ್ದೀವಿ ಸರ್. ಮುಂದೆ ದೇವರಿದ್ದಾನೆ, ನಿಮ್ಮತ್ತವರು ಇದ್ದಾರೆ, ನೋಡೋದ ಏನಾಗುತ್ತೆ ಅಂತ.
ಇದು ಫ್ಯಾಷನ್ ಡಿಸೈನರ್ ವಿಠಲ್ ಅವರ ಮಾತು. ಬಹಳ ಮುಖ್ಯವಾಗಿ ಕೌಶಲ್ಯ ಎಲ್ರಿಗೂ ಬರೋದಿಲ್ಲ. ಕೇವಲ ಟೈಲರ್ ಆಗಿ ವೃತ್ತಿಯನ್ನು ಆರಂಭ ಮಾಡಿದ್ದ ಹಲವು ಮಂದಿಗಳಲ್ಲಿ ಕೊನೆಯವರೆಗೂ ಕೂಡ ಅವರು ಟೈಲರ್ ಆಗಿ ಉಳ್ಕೊಳ್ತಾರೆ. ಆದರೆ ಟೈಲರ್ ಆದ ಬಳಿಕ ಫ್ಯಾಷನ್ ಡಿಸೈನನ್ನು ಮಾಡುವಂಥದ್ದು ಒಂದು ಅದ್ಭುತವಾದಂಥ ಕೌಶಲ್ಯ. ಆ ಕೌಶಲ್ಯದ ಮೂಲಕವೇ ಮೈಸೂರಿನ ಮಂಡಿ ಮೊಹಲಾದ ಈ ಒಂದು ಪುಟ್ಟ ಅಂಗಡಿಯಿಂದ ಈಗ ವಿಠಲ್ ಅವರು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಒಂದು ಖ್ಯಾತಿಯನ್ನು ಗಳಿಸಿದ್ದಾರೆ. ಅವರ ಯಶಸ್ಸಿನ ಜರ್ನಿ ಮತ್ತಷ್ಟು ಮುಂದುವರಿಯಲಿ ಅನ್ನೋದು ಕೂಡ ನಮ್ಮ ಆಶಯ. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.